ಆನಂದದಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿಲ್ಲ, ಆನಂದದಲ್ಲಿ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಇಟ್ಸ್ ಲೈಕ್ 13 ವರ್ಷ ಆದಮೇಲೆ ಮತ್ತೆ ಆ್ಯಕ್ಟ್ ಮಾಡಬೇಕು ಅಂತೆಲ್ಲ ಡಿಸೈಡ್ ಆದಮೇಲೆ ದೇವರ ಲೆಕ್ಕಾಚಾರದಲ್ಲಿ ಒಂದು ಸನ್ನಿವೇಶದಲ್ಲಿ ನಾನು ನಿರ್ದೇಶಕರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಆ್ಯಕ್ಚುಲಿ ಸ್ಕ್ರೀನಿಂಗ್ಸ್ ಆಗಿದೆ. ಆ ಟೈಮಲ್ಲಿ ಹಾಗೆ ಮಾತಾಡ್ತಾ ಈ ಥರದೊಂದು ಸೀರಿಯಲ್ ಪ್ರಾಜೆಕ್ಟ್ ಆಗ್ತಾ ಇದೆ ಅನ್ನೋ ವಿಷಯ ಹಾಗೆ ಒಂದು ಸ್ಕ್ರೀನಿಂಗ್ಸ್ ಮಾಡಿದ್ಮೇಲೆ ಚಾನಲ್ ಕಡೆಯಿಂದ ಅದು ಓಕೆ ಆಯಿತು. ಸಡನ್ ಮಾಕ್ ಶೂಟ್ ಮಾಡಿದ್ವಿ. ಕೊನೆಗೆ ಧರ್ಮನ್ ಕ್ಯಾರೆಕ್ಟರು ಈ ಶ್ರೀರಾಜನ ಸಿಗ್ತದೆ. ಬೇಸಿಕಲಿ ಫಸ್ಟ್ ಆ್ಯಕ್ಚುಲಿ ನಾನು ನಿಮ್ಮೆಲ್ಲರಿಗೂ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ತಂಡದಿಂದ ನಾವು ಬರೋದು 5 ನಿಮಿಷ ಲೇಟ್ ಆಗಿ ನೀವು ತುಂಬ ಹೊತ್ತಿಂದ ಕಾಯ್ತಾ ಇದ್ದೆ. ನಮ್ಮ ತಂಡದ ವತಿಯಿಂದ ನಾವು ಮೊದಲನೇ ಸಾರಿ ಕೇಳ್ತೀವಿ. ಬಟ್ ನಿಮ್ಮ ಪೇಷನ್ಸ್ಗೆ ನಾವು ಯಾವತ್ತು ಆಭಾರಿಯಾಗಿರ್ತೀವಿ. ಆನಂದದಲ್ಲಿ ಇದೊಂದು ಕೌಟುಂಬಿಕ ಸೀರಿಯಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಿಮಗೆ ಹೀರೋ ಹೀರೋಯಿನು ಅನ್ನೋದಕ್ಕಿಂತ ಕಥೆನೇ ಹೀರೋ. ಅದರಲ್ಲಿ ಪ್ರತಿಯೊಬ್ಬರದು ಒಂದೊಂದು ಪಾತ್ರ. ಆ ಪಾತ್ರದಲ್ಲಿ ನೀವೇನು ನೋಡ್ಬೋದು ಅಂದರೆ ನಿಮ್ಮಲ್ಲಿರುವಂಥ ಅಣ್ಣ ತಮ್ಮ ನೋಡ್ಬೋದು, ಅಣ್ಣ ತಂಗಿ ನೋಡ್ಬೋದು, ಅತ್ತಿಗೆಯನ್ನು ನೋಡ್ಬೋದು, ತಂದೆ ತಾಯಿ ನೋಡ್ಬೋದು. ಯಾವುದೋ ಒಂದು ಪಾತ್ರದಲ್ಲಿ ನಿಮ್ಮ ಮನೆಯವ್ರ ಜೊತೆ 100% ಕನೆಕ್ಟ್ ಆಗ್ತೀರಾ. ಆ ಥರ ವಿಷಯಗಳನ್ನ ಇಟ್ಕೊಂಡು, ಆ ಥರ ಎಳೆಗಳನ್ನ ಇಟ್ಕೊಂಡು ಸೀನ್ಸ್ಗಳನ್ನ ಪೂರ್ಣಿಸಿ ಮಾಡಿರುವಂಥ ಒಂದು ಸೀರಿಯಲ್ಲು. ಇದಕ್ಕೆ ನಿಮ್ಮೆಲ್ಲರೂ ಪ್ರೀತಿ, ಆಶೀರ್ವಾದ, ಸಹಕಾರ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ನಮ್ಮ ಅತ್ತಿಗೆ ಸುಧಾ ಅವರ ಹೋಗೋಣ. ಮೇಡಮ್, ನೀವು ಈ ಪಾತ್ರಕ್ಕೆ ಯಾವ ರೀತಿಯಾಗಿ ರೆಡಿಯಾಗಿ ಈ ಪಾತ್ರ ಬಂದ ತಕ್ಷಣ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಇದ್ರಲ್ಲಿ ಏನು ರೆಡಿಯಾಗಿದೆ? ಎಲ್ರಿಗೂ ನಮಸ್ಕಾರ. ನಾನು ಮೊದಲಿಗೆ ನಮ್ಮ ಪ್ರೊಡ್ಯೂಸರ್ ಸ್ವಲ್ಪ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಈ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿದ್ದಕ್ಕೆ. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಈ ಪಾತ್ರ ಒಂದು ಅತ್ತಿಗೆಯಾಗಿ ಮಾಡೋದು ಇವಾಗ ಎಲ್ಲರೂ ಅವರ ಲೈಫಲ್ಲಿ ಬ್ಯುಸಿ ಆಗಿರ್ತಾರೆ. ಮುಂಚೆ ಇವಾಗ ನಮ್ಮ ಡೈರೆಕ್ಟರ್ ಸರ್ ಆದಿತ್ಯ ಸರ್ ಹೇಳ್ದಾಗೇ ಜಾಯಿಂಟ್ ಫ್ಯಾಮಿಲಿ ಇವಾಗ ತುಂಬ ಕಮ್ಮಿ ಆಗಿದೆ. ಗಂಡ ಹೆಂಡತಿ ಅವ್ರವ್ರ ಸಂಸಾರವನ್ನು ನೋಡಿಕೊಂಡ್ರೆ ಸಾಕು. ಅವ್ರ ತಮ್ಮ ಅಂತಂದರೆ ಅವರು ಗಂಡ ಹೆಂಡತಿ ಇರ್ತಾರೆ, ಅವರು ದುಡಿತಾರೆ, ಅವರು ನೋಡ್ಕೊಳ್ಳಿ ಅವ್ರ ಸಂಸಾರ ಅಂತ. ಆ ಥರ ಇವಾಗಿರೋ ಸಿಚುವೇಶನಲ್ಲಿ ಒಂದು ಜಾಯಿಂಟ್ ಫ್ಯಾಮಿಲಿ ನಾವು ಹೇಗೆ ಅಂತೇಳಿ ನಾನು ಅಣ್ಣ ಅತ್ತಿಗೆ ಆಗಿ ನಾವು ಕುಟುಂಬಕ್ಕೆ ಏನೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ. ಮತ್ತು ನಮ್ಮ ಮೈದೂರೆಲ್ಲ ಆಗಿ ನಮ್ಮ ಅತ್ತೆ ಅವರೆಲ್ಲ ಒಂದು ಸಂಸಾರ ಆಗಿ ಒಂದು ಒಗ್ಗಟ್ಟು ಹೇಗಿದೆ ಅನ್ನೋದು ನಾವು ಆನಂದದಲ್ಲಿ ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ನಾನು ತುಂಬ ವರ್ಷ ಆದಮೇಲೆ ಮತ್ತೆ ಸುವರ್ಣ ಬಂದಿದ್ದೀನಿ. ಒಂದು ಒಳ್ಳೆ ಪ್ರಾಜೆಕ್ಟಲ್ಲಿ ನನಗೆ ಅವಕಾಶ ಸಿಕ್ಕಿದೆ. ಅದು ತುಂಬಾ ಖುಷಿಯಾಗಿದೆ. ಪ್ರಿಪ್ರೇಷನ್ ಅಂತ ಹೇಳಿದರೆ ನಾನು ಆ ಥರ ಏನು ಪ್ರಿಪ್ರೇಷನ್ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಡೈರೆಕ್ಟರ್ ಹೇಗೆ ಹೇಳ್ಕೊಡ್ತಾರೋ ಹಾಗೆ ನಾವಿಲ್ಲಿ ಬಂದು ನಟಿಸ್ತಾ ಇದ್ದೀವಿ. ಪಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ. ನನಗೂ ತುಂಬಾ ಖುಷಿಯಾಗಿದೆ. ಸುಧಾ ಅನ್ನೋ ಪಾತ್ರ ಎಲ್ರಿಗೂ ನಿಮ್ಮ ಮನೆ ಮಗಳು ಅದನ್ನ ನೋಡ್ಬೋದು. ಪ್ರತಿಯೊಂದು ಮನೆಯಲ್ಲೂ ನಡೆಯುವಂಥ ಸಂದರ್ಭಗಳೇ ನಮ್ಮ ಆನಂದ ನಿಲಯದಲ್ಲಿ ಬರ್ತಾ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ನಮ್ಮ ಅಮ್ಮ ಚಿತ್ರದಾಗ ನೀವು ಮಾಡದೇ ಇರುವಂತಹ ಪಾತ್ರಗಳಿಂದ ನಿಮ್ಮ ಮುಖಪರಿಚಯ ಇಲ್ಲದ ಮನೆಯೇ ಇಲ್ಲ ಕರ್ನಾಟಕದಲ್ಲಿ. ಅದು ನಮ್ಮ ಆನಂದ ನಿಲಯ. ಇದ್ರ ಬಗ್ಗೆ ಏನು ಹೇಳಿ? ಎಲ್ರಿಗೂ ನಮಸ್ಕಾರ. ಆನಂದ ನಿಲಯ ಟೈಟಲ್ ಹೇಳುವಂತೆ ಆನಂದ ನಿಲಯ ಮನೆಯೇ ಇಲ್ಲಿ. ಇಲ್ಲಿ ನನ್ನ ಚಿಕ್ಕ ಮಗನಿಂದ ಹಿಡಿದು ನನ್ನ ಹಿರಿಯ ಹಿರಿಗಳ ಮನೆ ಹಿರಿಯರು ನಾನು. ಇಲ್ಲಿ ಎಲ್ರಿಗೂ ಅಷ್ಟೇ ಪ್ರಾಶಸ್ತ್ಯ ಕೊಟ್ಟು ಅವರವರ ಅಂದರೆ ಏಜ್ಗಳ ಅನುಸಾರವಾಗಿ ಈಗ ನಂದೇ ಒಂದು ಈಗ ಈ ವಯಸ್ಸಲ್ಲಿ ತಾಯಿಗೆ ಅವಳೇ ಸಾಗಿ ಬಂದ ಒಂದು ದಾರಿ ಇದೆ, ಮಗನಿಗೆ ಅವನಿಗೆ ಒಂದು ಸಾಗಿ ಬಂದ ದಾರಿ ಇದೆ, ಇವಳು ಬೇರೆ ಮನೆಯಿಂದ ಬಂದರೂ ಸುಧಾಗ ಅವಳದೇ ಒಂದು ದಾರಿ ಇದೆ. ಎಲ್ಲ ಇದ್ದರೂ ಒಂದೇ ಮನೆಯಲ್ಲಿ ಎಲ್ಲರೂ ಹೇಗೆ ಬಾಳ್ತಾರೆ, ಹೇಗೆ ಬಾಳೋಕ್ಕೆ ಸಾಧ್ಯ? ಈಗ ನಾವು ಎಷ್ಟೋ ಜನ ನಗರಗಳಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಬರೀ ಗಂಡ ಹೆಂಡತಿ ಇದ್ದರೂ ಕೂಡ ನಾವು ನಮ್ಮ ಅಪ್ಪ ಅಮ್ಮನ ಊರಿಂದ ಫೋನ್ ಮಾಡ್ತೀವಿ. ಅವನ ಕನೆಕ್ಷನ್ ಕಮ್ಯುನಿಕೇಶನ್ ನಮ್ದು ಅವ್ರ ಜೊತೆ ಇದ್ದೇ ಇರುತ್ತೆ. ಅದನ್ನು ದುಡಿತೀವಿ, ಹಬ್ಬಕ್ಕೆ ಹೋಗ್ತೀವಿ. ಅದು ನನಗನ್ಸುತ್ತೆ ಪ್ರತಿಯೊಂದು ಕುಟುಂಬದಲ್ಲಿ ನೀವು ಕುಟುಂಬದಲ್ಲಿ ಇದ್ದೀರೋ ಇಲ್ವೋ, ಫಿಸಿಕಲಿ ನೀವು ಅವ್ರ ಜೊತೆ ಇದ್ದೀರೋ
ಹೇಳ್ತೀರೋ ಇಲ್ವೋ, ಅದು ತುಡಿತ ಅಂತೂ ಖಂಡಿತವಾಗ್ಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇದೆ. ಕೂಡು ಕುಟುಂಬದಲ್ಲಿ ಬದುಕಬೇಕು ನಾನು ಅಂತ. ಏನೋ ಹೊಟ್ಟೆಪಾಡಿಗಾಗಿನೋ ನಮ್ಮ ಕಮಿಟ್ಮೆಂಟ್ಸು ಜವಾಬ್ದಾರಿಗಳಿಗಾಗಿ ನಾವು ಮನೆ ಬಿಟ್ಟು ನಗರಗಳಿಗೆ ಬಂದಿದ್ದೀವಿ ಹೊರತು ಮನಸ್ಸಿಂದ ನಾವೆಲ್ಲ ನಮ್ಮ ಕೂಡು ಕುಟುಂಬದಲ್ಲಿ ಬದುಕಬೇಕು ಅನ್ನೋ ತುಡಿತ ನಮ್ಮಲ್ಲಿದೆ. ನನಗನ್ಸುತ್ತೆ ನಮ್ಮ ಸ್ಟಾರ್ ಸುವರ್ಣದವರು ಈ ಒಂದು ಎಳೆಯನ್ನು ಹಿಡ್ಕೊಂಡು ಕಥೆಯನ್ನ ನಮ್ಮ ಮುಂದೆ ತಗೊಂಡ್ಬಂದಿದ್ದಾರೆ. ಹಾಗಾಗಿ ಇದು ಪ್ರತಿಯೊಬ್ಬ ಭಾರತೀಯನ ಮನಸ್ಸು ಮುಟ್ಟುವಂಥ ಒಂದು ಕತೆ. ನಮ್ಮ ಮನೆಗಳಲ್ಲಿ ಅರ್ಜುನ್ ಅಂತ ಒಬ್ಬ ಸಾಫ್ಟ್ ಹುಡುಗ ನಮ್ಮ ಮನೇಲಿ ಇದ್ದೇ ಇರ್ತಾನೆ. ಭುವನ್ ಅಂತ ಒಬ್ಬ ರಫ್ ಅಂಡ್ ಟಫ್ ಹುಡುಗ ಇದ್ದೇ ಇರ್ತಾನೆ. ನಾವು ಆ ಥರ ಕನೆಕ್ಟ್ ಆಗ್ತಾ ಹೋಗ್ತೀವಿ. ಈಗ ನನ್ನ ಶಕುಂತಲಾ ಪಾತ್ರ ಅಂದಾಗ ನಾನು ಪಾಸಿಟಿವ್ ಪಾತ್ರನೇ, ಆದರೆ ನಾನು ಜಾಸ್ತಿ ನಗಲ್ಲ, ಸಿಡುಕುದಿಸಿದವನು ಅಲ್ಲ ನಾನು. ಆದರೆ ಅವಳಿಗೆ ಗಂಡನ ಬೇಗ ಕಳ್ಕೊಂಡಿದ್ದಾಳೆ, ಮನೆ ಜವಾಬ್ದಾರಿ ಇದೆ, ಮಕ್ಕಳನ್ನ ಬೆಳೆಸಿದ್ದಾಳೆ, ಮಗ ಸೊಸೆ ಮನೆ ನೋಡ್ಕೊತಿದ್ದಾರೆ, ಆ ಸಂತೋಷವೂ ಇದೆ. ಅದ್ರ ಜೊತೆಗಳು ಮುಂದೆ ಸಾಕ್ತಿರೋದನ್ನ ಅವಳ ಕ್ಯಾರೆಕ್ಟರ್ ಒಂಥರ ರಫ್ ಕ್ಯಾರೆಕ್ಟರ್. ಎಲ್ಲರಿಗೂ ಅದೇ ಆದ ಒಂದು ಹೊಳಪಿದೆ. ಇದು ತುಂಬ ಎಲ್ರಿಗೂ ನಮ್ಮ ಪ್ರತಿಯೊಂದು ಪಾತ್ರ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುತ್ತದೆ. ನಾನು ನಮ್ಮ ಸುಬ್ಬು ಸರ್ಗೆ ಇಂಥದ್ದೊಂದು ಪ್ರಾಜೆಕ್ಟ್ನ ಕೈಗೆ ಎತ್ಕೊಂಡಿರೋದು, ಯಾಕಂದರೆ ಈ ಸೀರಿಯಲ್ಗಳಲ್ಲಿ ಹೆಚ್ಚಾಗಿ ಲವ್ ಆ್ಯಂಗಲ್ಲು ಅಥವಾ ಬೇರೆ ಥರದ್ದಿರುತ್ತೆ. ಇದು ಕುಟುಂಬದ ಒಂದು ಹೊಸ ಪ್ರಯತ್ನ, ಹೊಸ ಹೆಜ್ಜೆ, ಎಲ್ಲರಿಗೂ ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಇದನ್ನು ಆಶೀರ್ವದಿಸಿ ನಮ್ಮ ಟೀಮ್ನ ಗೆಲ್ಲಿಸಿದ್ದೇನೆ. ಈಗ ನಮ್ಮ ಈ ಇಡೀ ತಂಡದ ಪ್ರೊಡಕ್ಷನ್ ಹೌಸ್ ನಮ್ಮೆಲ್ಲರ ಬೆನ್ನೆಲುಬು ನಮ್ಮ ಸುಬ್ರಹ್ಮಣ್ಯ ಗುರುನಾಥ್ ಸರ್. ಸರ್, ಲೀಲಾ ಪ್ರೊಡಕ್ಷನ್ಸ್ ಅಂತ ಈಗಾಗಲೇ ಸುಮಾರು ಗೀತೆಗಳು ಬಂದಿದೆ. ಆಗಸ್ಟ್ 10ನೇ ತಾರೀಕಿನಿಂದ ರಾತ್ರಿ 7 ಗಂಟೆಗೆ ಆನಂದದ ದೇಹ ಬರ್ತಿದೆ ಅಂತ ಹೇಳಿ ನಿಮ್ಮ ಹತ್ರ ಕಥೆ ಬಂದಾಗ ಹೇಗೆ ಕಲಿಸಿದ್ದಾರೆ? ನನಗೆ ಆ್ಯಕ್ಚುಲಿ ಇಲ್ಲಿ ಬರೋಸ್ಕರ ನನಗೆ ಆ್ಯಕ್ಚುಲಿ ಕಥೆನ ಸುಷ್ಮಾ ಮೇಡಮ್ ಸೈನ್ ಮಾಡಿದಾಗ ಭಯ ಆಯಿತು. ಏನಕ್ಕೆ ಭಯ ಆಯಿತು ಅಂದರೆ ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟ್ ಇವಾಗ ಸ್ವಲ್ಪ ಗೊತ್ತಿರೋರು ನೋಡಿದ್ದಾರೆ. ಹೇಗೆ ಅಂದರೆ ಆಮೇಲೆ ಎಲ್ಲರೂ ಮೇಡಮ್ ಹೇಳಿದಂತೆ ಸ್ವಲ್ಪ ಲವ್ ಟ್ರ್ಯಾಂಗಲ್ ಈ ಥರದ್ದು ರಿಗರ್ಸಿವ್ ಕಂಟೆಂಟ್ ಈ ಥರ ನೋಡಿ ಜೊತೆಗೆ ಖುಷಿಯಾಗಿರೋದ್ರಿಂದ ಈ ಥರ ಒಳ್ಳೆತನ ತೋರಿಸಿದ್ರೆ ನೋಡ್ತಾರ ಜನ ಭಯ ಆಯಿತು. ಬಟ್ ನನಗೆ ಫಸ್ಟ್ ನಾನು ಕಥೆ ಹೇಳ್ಕೊಟ್ಟೆ. ಕೃಷ್ಣ ಅಂತ ಹೇಳಿ ಆದರ್ಶ ಡೈರೆಕ್ಟರ್ ಇವತ್ತು ಹೇಳ್ಕೊಂಡು ಸರ್ ಸೂಪರ್ ಆಗಿದೆ ಸರ್, ಇದಕ್ಕೂ ಒಪ್ಪಿಕೊಳ್ಳಿ. ಸೊ ಇವರು ಬಂದು ಖುಷಿಯಿಂದ ಶುರುವಾಗಿದ್ದು ಮತ್ತು ಹೋಗ್ತಾ ಹೋಗ್ತಾ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದರೆ ಒಂದು ಪ್ರಾಜೆಕ್ಟ್ ಆಗಲೇ ಇರ್ತಾರೆ ಅಂದರೆ ಧರ್ಮವೇಳು ಒಂದು ಪ್ರಾಜೆಕ್ಟ್ ಮತ್ತು ಶಕ್ತಿ. ಪ್ರಾಜೆಕ್ಟ್ನ ನಾವು ಚೂಸ್ ಮಾಡೋಲ್ಲ, ಪ್ರಾಜೆಕ್ಟ್ ನಮ್ಮನ್ನು ಚೂಸ್ ಮಾಡೋದು. ಆ್ಯಕ್ಚುಲಿ ಈಗಿಂದ ಇದೇ ವಾಹಿನಿಯಲ್ಲಿ ಈ ಪ್ರಾಜೆಕ್ಟ್ನ ಬೇರೆ ಪ್ರೊಡಕ್ಷನ್ ವರ್ಕಲ್ಲಿ ಡಿಸ್ಕಷನ್ ಆಗಿಲ್ಲ. ಬಟ್ ಅವರಿಗೆಲ್ಲ ಕೈ ತಪ್ಪಿ ಈ ಪ್ರಾಜೆಕ್ಟ್ ಹಿಂಗೆ ಸಿಕ್ಕಿದೆ ಅಂತ ಆ್ಯಂಡ್ ಒಂದು ಇದು ನನಗೆ ಏನಕ್ಕೆ ಹಾಸ್ಟೆಲ್ ಫೀಲಿಂಗ್ ಅಂತಂದರೆ ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಬೆಳೆದವನು. ಬಟ್ ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿಯಾಗಿ ಕಂಟಿನ್ಯೂ ಆಗುತ್ತೆ. ನಾನು ಯಾವಾಗಲೂ ನನ್ನ ಪಾಸ್ಟ್ ಮಿಸ್ ಮಾಡ್ಕೊಳ್ತಾ ಇದ್ದೆ. ಸೊ ಸೀರಿಯಲ್ ಮುಖಾಂತರ ಕೆಲಸದ ಮುಖಾಂತರ ನನಗೆ ಮತ್ತೆ ವಾಪಸ್ ಅದನ್ನು ರಿಲೀಸ್ ಮಾಡೋಕ್ಕೆ ಸಿಕ್ಕಿಲ್ಲ. ಸೊ ಈಗ ಆ್ಯಂಡ್ ಇಷ್ಟು ಎಲ್ಲ ಕಥೆ ಕೊಟ್ಟಿದ್ದು ಸುಷ್ಮಾ ಮೇಡಮ್ಗೆ ಆ್ಯಕ್ಚುಲಿ ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಕತೆ ಸಿಗುತ್ತೆ, ಅದನ್ನು ನೆಕ್ಸ್ಟು ಸ್ಕ್ರೀನ್ ಪ್ಲೇ ಮುಖಾಂತರ ಅಂದರೆ ಸ್ಕ್ರಿಪ್ಟ್ ಮುಖಾಂತರ ಅದನ್ನು ಇನ್ನೂ ಯಾಕಂದರೆ ಇದು ಒಂದು ರೀಮೇಕ್ ಆ್ಯಕ್ಚುಲಿ ಮತ್ತು ಒಂದು ಸ್ವಲ್ಪ ವರ್ಷದ ಹಿಂದೆ ಬಂತು. ಅದನ್ನು ಇವತ್ತಿಗೆ ಕಂಟೆಂಪ್ರರೈಸ್ ಮಾಡಿ ಸ್ಕ್ರೀನ್ ಪ್ಲೇನಲ್ಲಿ ಇಂಟ್ರೆಸ್ಟಿಂಗ್ ಮಾಡಿ ಸ್ಕ್ರಿಪ್ಟಲ್ಲಿ ಇಂಟ್ರೆಸ್ಟಿಂಗ್ ಮಾಡ್ತಿರೋ ಶಿಲ್ಪಾ ಮೇಡಮ್, ಜಯಂತ್ ಸರ್ ಆ್ಯಂಡ್ ಇಡೀ ಟೀಮ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಮ್ಮ ಜೊತೆಗೆ ಪ್ರೀವಿಯಸ್ ಪ್ರಾಜೆಕ್ಟ್ಗಳು ಒಂದು 10 ವರ್ಷದಿಂದ ಅಸೋಸಿಯೇಟೆಡ್ ಆಗ ಕೆಲವು ಇದ್ದಾರೆ. ಆ್ಯಂಡ್ ಆದರ್ಶಕ್ಕೆ ಅವರು ನಾನು ಆಲ್ಮೋಸ್ಟ್ 4 ಇಯರ್ಸಿಂದ ಪರಿಚಯ. ಜೊತೆಗೆ ಸಂತೋಷ್ ಕಾರಣ ಕಲಿಬಿಟ್ಟು ನಮ್ಮ ಯೋಗಿ ನಾವೆಲ್ಲ ಒಟ್ಟಿಗೆ 4-5 years ಎಲ್ಲ ಕೆಲಸ ಮಾಡ್ತಿದ್ವಿ. ಆ್ಯಂಡ್ ಎಡಿಟರ್ ಪಾಟೀಲ್ ನಮ್ಮ ಬೋರ್ಡ್ ಟೀಮ್ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಸ್ಪೆಷಲಿ ರೈಟರ್ಸ್ ತೃಪ್ತಿ ಹೆಗ್ಡೆ ಅಂತ ಹೇಳ್ಬಿಟ್ಟು ಮತ್ತು ಸುನೀಲ್ ಅಂತ ಹೇಳ್ಬಿಟ್ಟು ಅದ್ಭುತವಾಗಿರೋ ರೈಟರ್ಸ್ ಅಂತ. ಎಂಟೈರ್ ಈ ಪ್ರಾಜೆಕ್ಟ್ ಚೆನ್ನಾಗಿರೋದಕ್ಕೆ ಈ ಆರ್ಟಿಸ್ಟು ಮತ್ತು ಎಲ್ಲ ಟೆಕ್ನಿಷಿಯನ್ಸ್ ಕಾರಣ ಎಲ್ಲರಿಗೂ ಥ್ಯಾಂಕ್ ಯು.
ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಸೆಟ್ಟಲ್ಲಿ ಇವಾಗ ಅಬ್ಸರ್ವ್ ಮಾಡೋದು ಅಂತಂದರೆ ಎಲ್ಲರೂ ಹೋದಾಗ ಆರ್ಟಿಸ್ಟ್ಗಳನ್ನ ಹೋದಾಗ ಇದಿಷ್ಟ ಅಲ್ಲ ಆ್ಯಕ್ಚುಲಿ ಈಗ 22 ಜನ ಆರ್ಟಿಸ್ಟ್ಗಳಿದ್ದಾರೆ ಎಲ್ಲರೂ ಇದು ಸಾಕಾಗಲ್ಲ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಮಾಡಿ ಬೇರೆಯವರೆಲ್ಲ ಸಾರಿ ಆ್ಯಕ್ಚುಲಿ ಸೆಟ್ಟಲ್ಲಿ ನೋಡ್ತಿರುವಾಗ ಎಲ್ಲರಿಗೂ ಕಾಣೋದು ಎಲ್ಲರೂ ಇದರೆಲ್ಲ ಆ್ಯಕ್ಟಿಂಗ್ ಎಲ್ಲ ಕಾಣೋದು ಎಫರ್ಟ್ಲೆಸ್ ಆ್ಯಕ್ಟಿಂಗ್. ಸೊ ಇದು ನನಗೆ ತುಂಬ ಶಾಕ್ ಆಗುತ್ತೆ ಅಂದರೆ ಹೇಗೆ ಇಷ್ಟು ಎಫರ್ಟ್ಲೆಸ್ ಆಗಿ ಹೆಂಗೆ ಆ್ಯಕ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಡೈರೆಕ್ಟರ್ ಮಾಡಿಸ್ತಾರೆ, ಜೊತೆಗೆ ಆ್ಯಕ್ಟರ್ಸ್ ಅಂತ ಇರುತ್ತಲ್ಲ, ನಾನು ಇವರೆಲ್ಲ ಮನೇಲಿ ಕೂತು ಸಾವಿರ ಕನಸು ಕಾಣ್ಬೋದು, ಬಟ್ ಆ ಕನಸಾಗಲ್ಲ ಆ್ಯಕ್ಟರ್ಸ್ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅವಕಾಶ. ಇಲ್ಲಿವರೆಗೂ ಕರ್ನಾಟಕದಾದ್ಯಂತ ಅತಿ ಹೆಚ್ಚು ಪ್ರೀತಿ ಗಳಿಸಿದೆ ಈ ಒಂದು ಕಥೆ. ಈ ಕಥೆ ಬಗ್ಗೆ ಇನ್ನೂ ಸುಮಾರು ಮಾತುಗಳಿದೆ, ಇದ್ರ ಬಗ್ಗೆ ಮಾಧ್ಯಮ ಮಿತ್ರರಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೌಶಿಕ್. ಈ ಧಾರಾವಾಹಿಗೆ ಮೂರನೇ ಪಾತ್ರದಲ್ಲಿ ಕಾಣ್ಕೊತಾ ಇದ್ದೀನಿ. ಮೊದಲಾಗಿ ಎಲ್ಲರೂ ಕ್ಷಮೆ ಕೇಳ್ತೀನಿ, ಸೀನ್ ನಡೀತಾ ಇದ್ದು ಪಾತ್ರ ಮಾಡೋದಕ್ಕೋಸ್ಕರ ಅಲ್ಲಿ ಕೂಡ ಪಾತ್ರ ಮಾಡ್ಕೊಂಡಿದ್ವಿ. ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಪ್ರತಿಯೊಂದು ಮನೆಯಲ್ಲೂ ಇದರಲ್ಲೊಂದು ರಗಡ್ ಹುಡುಗ ಇರ್ತಾನೋ ಇರಲ್ವೋ ಅನ್ನೋದೊಂದು ಡೌಟ್ ಇರುತ್ತೆ. ಕೆಲವರು ಹುಡ್ತಾನೆ ಆ ಥರ ರಗಡ್ನೆಸ್ಸು ಅಥವಾ ರಗಡಲ್ಲಿ ತುಂಬ ಇಷ್ಟ ಆ ಥರದ್ದೆಲ್ಲ ಅವನು ಹೃದಯವಂತ. ಹಾಗೆ ಪ್ರತಿಯೊಂದು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಎಲ್ಲ ಪಾತ್ರಗಳು ಇದರಲ್ಲಿ ಒಂದಲ್ಲ ಒಂದು ರೀತಿ ತ್ಯಾಗ ಮಾಡ್ಕೊಂಡೇ ಬರ್ತಾರೆ. ಅಣ್ಣ ಆಗಿರ್ಬೋದು, ಅತ್ತಿಗೆ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ನನ್ನ ತಮ್ಮ ಆಗಿರ್ಬೋದು, ನನ್ನ ದೊಡ್ಡಣ್ಣ ಆಗಿರ್ಬೋದು, ಅರ್ಜುನ್ ನಾನಾಗಿರ್ಬೋದು, ಎಲ್ಲರೂ ಪ್ರತಿಯೊಂದು ರೀತಿಯಲ್ಲಿ ಒಂದು ರೀತಿ ತ್ಯಾಗ ಮಾಡ್ಕೊಂತ ಬರ್ತಾ ಇರ್ತೀವಿ. ಅದು ಆ ಕಥೆ ಮುಂದೆ ಹೇಗೆ ಹೋಗುತ್ತೆ, ಆ ಮುಂದೆ ಏನೇನಾಗುತ್ತೆ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬದಲ್ಲಿ ನಮ್ಗೆ ಯಾರ್ಯಾರು ಸದಸ್ಯರು ಬರ್ತಾರೆ, ಅವ್ರು ಬಂದಮೇಲೆ ನಮ್ಮ ಕುಟುಂಬ ಇದೇ ರೀತಿ ಇರುತ್ತಾ ಅಥವಾ ಬಿರುಕು ಇರುತ್ತಾ, ಇದು ನಮ್ಮ ಮುಂದೆ ಇಷ್ಟು ನನ್ನ ಪಾತ್ರ. ಮುಖ್ಯವಾಗಿ ನಾನು ಸ್ಟಾರ್ ಸುವರ್ಣ ವಾಹಿನಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸುಬ್ಬು ಸರ್ಗೆ ಹಾಗೂ ಆರ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಹಿಂದೆ ನಾನು ಉತ್ತಮದ ರೇಣುಕಾ ಎಂಬ ಸೀರಿಯಲ್ಗೆ ಆ್ಯಕ್ಟ್ ಮಾಡ್ತಾ ಇದ್ದಿಲ್ಲ, ಲಾಸ್ಟ್ ಡೇ ಶೋದಲ್ಲಿ ನನಗೆ ಕಾಲ್ ಬಂದು ಈ ಥರದೊಂದು ಡೈರೆಕ್ಟ್ ಇದೆ ಮಾಡ್ತೀರಾ ಅಂತ. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. 2-3 ದಿನ ಲಿಪ್ ಟೆಸ್ಟ್ ಆಯಿತು, ಮಾಕ್ ಟೆಸ್ಟ್ ಆಯಿತು, ಇಮಿಡಿಯೇಟ್ಲಿ ಓಕೆ ಆಯಿತು. ಅದಾದಮೇಲೆ ನಮ್ಮ ಡೈರೆಕ್ಟರ್ ಸರ್ ಧೈರ್ಯವಾಗಿಂದ ಹಿಡಿದು ಇವತ್ತಿನವರೆಗೂ ಪ್ರತಿದಿನ ಕೂರಿಸ್ಕೊಡ್ತಾನೆ ಇರ್ತಾರೆ. ಹಾಗೂ ನಮ್ಮ ನಿರ್ಮಾಪಕರು ಸೋ ಕೈಂಡ್ ಆ್ಯಂಡ್ ಸೋ ಫ್ರೆಂಡ್ಲಿ, ತುಂಬ ತುಂಬ ಜೋವಿಯಲ್ ಆಗಿ, ತುಂಬ ಎಲ್ಲರ ಹತ್ರ ಒಂಥರ ನಮ್ಮ ಪ್ರೊಡ್ಯೂಸರ್ ಅಲ್ಲ ಅಂತಲೂ ಅದು ಫೀಲಿಂಗ್ ಇದೆ ನನಗೆ. ಆದರೂ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮಗಳಿಗೆ ಬಂದಿರೋಕ್ಕೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ಹಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್. ಸೊ ಇದು ನನ್ನ ಸೆಕೆಂಡ್ ಪ್ರಾಜೆಕ್ಟು. ಸೊ ವೈ ಆನಂದ ನಿಲಯ ಅಂತ ಬಂದಾಗ, ನಾನು ಯಜಮಾನ ಮಾಡಬೇಕಾದ್ರೆ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ, ಅಂದರೆ ನೆಕ್ಸ್ಟ್ ಯಾವ್ದಾದ್ರು ಮಾಡಿದ್ರೆ ಫ್ಯಾಮಿಲಿ ಡ್ರಾಮಾ ಓರಿಯೆಂಟೆಡ್ ಈ ಥರ ಒಂದು ಸ್ಕ್ರಿಪ್ಟ್ನ ಆಯ್ಕೆ ಮಾಡಬೇಕು ಅಂತ. ಸೊ ಐ ಆಮ್ ಹ್ಯಾಪಿ, ತುಂಬ ಖುಷಿ ಆಗ್ತಿದೆ ಅರ್ಜುನ್ ಅನ್ನೋ ಒಂದು ಪಾತ್ರವನ್ನು ಮಾಡೋದಕ್ಕೆ. ಸೊ ಯಾಕೆ ಆನಂದ ನಿಲಯ ನೋಡಬೇಕು ಅಂತಂದರೆ, ಒಂದು ಕುಟುಂಬ ಅಂತ ಬಂದಾಗ ಎಲ್ಲರೂ ಇರ್ತಾರೆ, ಎಲ್ಲ ಥರ ಅಣ್ಣ, ಅಪ್ಪ, ಅಮ್ಮ, ಅಜ್ಜಿ, ಒಬ್ಬೊಬ್ರಿಗೆ ಒಂದೊಂದು ಥರ ಕ್ಯಾರೆಕ್ಟರ್ಗಳು ಇಷ್ಟ ಆಗುತ್ತೆ. ಒಬ್ಬೊಬ್ಬರು ರಗಡಾಗಿರೋರು ಇಷ್ಟ ಆಗ್ತಾರೆ, ಇನ್ನು ಕೆಲವ್ರಿಗೆ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ ಇಷ್ಟ ಆಗುತ್ತೆ. ಸೊ ಈ ಥರ ಹಲವಾರು ಕ್ಯಾರೆಕ್ಟರ್ಸ್ ಇಷ್ಟಪಡೋಂಥ ವ್ಯಕ್ತಿಗಳು ಒಂದೇ ಮನೇಲಿ ಇರ್ತಾರೆ. ಸೊ ಅವ್ರಿಗೆ ಇದೊಂದು 100% ಒಂಥರ ಹಬ್ಬದ ಊಟ ಇದ್ದಂಗೆ. ಸೊ ಇಲ್ಲಿ ಎಲ್ಲ ಥರ ಒಂದು ಪಾತ್ರದಾಗಿ ಅಂದರೆ ಕ್ಯಾರೆಕ್ಟರ್ಸ್ ಅಂದರೆ ಅಫ್ಕೋರ್ಸ್ ಇವಾಗ ನಾವು 4 ಜನ ಅಣ್ಣ ತಮ್ಮದಿರಿರ್ತೀವಿ. ಅಣ್ಣ ಅಂತ ಬಂದಾಗ ಒಂದು ಮನೆ, ಒಂದು ಕುಟುಂಬ ಚೆನ್ನಾಗಿರಬೇಕು ಅಂದರೆ ಯಾರೊಬ್ಬರು ತ್ಯಾಗ ಮಾಡ್ತಾನೆ ಇರಬೇಕು, 100% ಅದು ಮಾಡಲೇಬೇಕು. ಆವಾಗಲೇ ಒಂದು ಕುಟುಂಬ ತುಂಬ ಆನಂದವಾಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಅಣ್ಣ ಮತ್ತು ಅದಕ್ಕೆ ಯಾವಾಗಲೂ ಕೆಲಸ ಮಾಡ್ತಿರ್ತಾರೆ. ಒಂದು ಅಪ್ಪ ಅಮ್ಮನ ಥರನೇ. ಆ್ಯಂಡ್ ಅಮ್ಮ ಬೆದ್ಗುಬೆಗಳ ಅಂತ ಬೈಕೊಂಡು ಡ್ರೈ ಫ್ರೂಟ್ಸ್ ತಿನ್ಕೊಂಡು ತುಂಬ ಚೆನ್ನಾಗಿ ಆ ಒಂದು ಪಾತ್ರ ಮಾಡಿದ್ದಾರೆ. ಹಾಗೆ
ಸೊ ನನ್ನ ಪಾತ್ರ ಬಂದು ತುಂಬ ಸಾಫ್ಟ್ ಕ್ಯಾರೆಕ್ಟರು. ಮನೆಗೆ ನಾನು ಒಬ್ಬನೇ ಒಂದು ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರ್ತೀನಿ, ಒಂದು IT ಕಂಪ್ನೀಲಿ ಕೆಲಸ ಮಾಡ್ತಾ ಇರ್ತೀನಿ. ಸೊ ನನ್ನ ಒಂದು ಪಾತ್ರದ ಎಕ್ಸ್ಪೆಕ್ಟೇಷನ್ಸ್ ಬಂದರೆ ತುಂಬ ಸಾಫ್ಟ್ ಕ್ಯಾರೆಕ್ಟರ್, ಒಂದು ಲವ್, ಈ ಥರ ಒಂದು ಪ್ಯಾಟರ್ನ ಇಷ್ಟಪಡ್ಬೋದಾಗಿ. ನನ್ನ ತಮ್ಮ ಭುವನ್ ಅಂತ ಬಂದಾಗ ಫಸ್ಟು ಏನೋ ಒಂದು ಮಾತುಕತೆ ಅಂದರೆ ಮಾತಾಡಲ್ಲ, ಡೈರೆಕ್ಟಾಗಿ ಹೋಗಿ ಹೊಡಿತಾನೆ, ಆಮೇಲೆ ಏನಾಯ್ತು ಅಂತ ಕೇಳ್ತಾನೆ. ಹೀಗಾಗಿ ನಮ್ಮ ನಕ್ಕಲು ಜೆನ್ಸಿ ಎಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಅದಕ್ಕೆ ಎಷ್ಟು ಪವರ್ ಇದೆ, ಏನೇನು ಯಾವುದ್ಯಾವ ಥರ ಶಾರ್ಟ್ ಕಟ್ಸ್ ಯೂಸ್ ಮಾಡ್ಬೋದು, ಮನೆಗೆ ಹೇಗೆಲ್ಲ ಏನೇನೆಲ್ಲ ಇನ್ಸ್ಟೆಂಟಿವ್ ಆಗಿ ತರಿಸ್ಬೋದು ಅಂತ ಆ ಕ್ಯಾರೆಕ್ಟರ್ ಪ್ಲೇ ಮಾಡುತ್ತೆ. ಸೊ ಎವ್ರಿಥಿಂಗ್ ಇದು ಒಂದಂತಲ್ಲ, ಪ್ರತಿಯೊಂದು ಕ್ಯಾರೆಕ್ಟರು ಮನೆಯಲ್ಲಿ ಇರ್ತಕ್ಕಂಥವ್ರಿಗೆ ಎಲ್ರಿಗೂ ಇಷ್ಟ ಹಾಗೆ ಆಗುತ್ತೆ ಅಂತ 100% ಗ್ಯಾರಂಟಿ ಕೊಡುತ್ತೆ ನಮ್ಮ ಆನಂದ ನಿಲಯ. ಆ್ಯಂಡ್ ಅದರ್ ಸರ್ ನಮ್ಮ ಡೈರೆಕ್ಟರು. ಸೊ ಇವ್ರ ಜೊತೆ ವರ್ಕ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಸೊ ಒಬ್ಬೊಬ್ಬರು ಡೈರೆಕ್ಟರ್ದು ಒಂದೊಂದು ಥರ ಪ್ಯಾಟರ್ನ್ಗಳಿರುತ್ತೆ. ಸೊ ಆದರ್ ಸರ್ದು ಬಂದು ಕಂಪ್ಲೀಟ್ ಥಿಯೇಟರ್ ಪ್ಯಾಟರ್ನ್, ಅಂದರೆ ನಮ್ಮ ಒಂದು ಈ ನಾಟಕ ಎಲ್ಲ ಮಾಡಿದಾಗ ಒಂದ್ಸತಿ ಸ್ಟೇಜಿಗೆ ಬಂದರೆ ಲಾಸ್ಟ್ ಮುಗಿಯೋ ತನಕ ಒಂದು ಪರ್ಫಾರ್ಮೆನ್ಸ್ ಇರುತ್ತೆ. ಸೊ ಅದೇ ಥರ ಪ್ಯಾಟರ್ನಲ್ಲಿ ನಮ್ಮ ಆದರ್ ಸರ್ ಮಾಡ್ತಾರೆ. ಸೊ ತುಂಬ ಖುಷಿ ಅನಿಸುತ್ತೆ ಈ ಥರ ಒಂದು ಪ್ಯಾಟರ್ನಲ್ಲಿ ವರ್ಕ್ ಮಾಡೋಕ್ಕೆ. ಆ್ಯಂಡ್ ನಮ್ಮ ಅನ್ನದಾತ ಪ್ರೊಡ್ಯೂಸರು ಇಷ್ಟು ಸಿಂಪಲ್ ಮನುಷ್ಯ ನಾನು ನೋಡೇ ಇಲ್ಲ. ಯಾಕಂದರೆ ಸೆಟ್ಟಿಗೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾರೆ ಅಂತಲೇ ಗೊತ್ತಾಗಲ್ಲ. ವೆರಿ ಸ್ವೀಟ್. ನನಗಿದು ಒಂದು ಆಪರ್ಚುನಿಟಿ ಬಂದಾಗ ನೋ ಮ್ಯಾಟರ್ ವಾಟ್ ತುಂಬ ಬೇಗ ಒಪ್ಕೊಂಡೆ. ನನಗೆ ಡ್ರೀಮ್ ಇದ್ದಿದ್ದು ಯಜಮಾನ ಮಾಡಿ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಬೇಕಂತ, ಅಂದರೆ ಫ್ಯಾಮಿಲಿ ಡ್ರಾಮಾ ಮಾಡಬೇಕಂತ ಆಸೆ ಇತ್ತು. ಆಪರ್ಚುನಿಟಿ ಬಂತು, ಒಂದು ಸ್ವಲ್ಪ ಯೋಚನೆ ಮಾಡಲಿಲ್ಲ, ಒಪ್ಕೊಂಡೆ. ಸೊ ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಸರ್. ಆ್ಯಂಡ್ ಇದೆಲ್ಲ ಇಷ್ಟು ಚೆನ್ನಾಗಿ ಆಗಬೇಕಂದ್ರೆ ಇದಕ್ಕೆಲ್ಲ ಮ್ಯಾನೇಜ್ ಮಾಡೋಕೆ ಒಬ್ಬರು ಇರ್ತಾರೆ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕೃಷ್ಣ ಸರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲದನ್ನು ಯಾವುದೇ ಆಗ್ತಿರೋ ಹಾಗೆ ನೋಡಿಕೊಂಡು ಮುಂದೆ ಹೋಗ್ತಾರೆ. ಆ್ಯಂಡ್ ಸುವರ್ಣ ಚಾನಲ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ. ಎಲ್ಲ ಮಾಧ್ಯಮದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮಾಧ್ಯಮದವರಿಗೆ ಇಲ್ಲಿ ಬಂದು ನಮಗೆಲ್ಲ ಇಷ್ಟು ಸಪೋರ್ಟ್ ಮಾಡ್ತಾರೆ, ತುಂಬ ಥ್ಯಾಂಕ್ ಯು. ನನಗೆ ಸ್ವರ ಅನ್ನೋ ಕ್ಯಾರೆಕ್ಟರ್ ಫಸ್ಟ್ ಬಂದಾಗ ನನಗೆ ನಮ್ಮ ಕೃಷ್ಣ ಸರ್ ಮತ್ತು ಸುಬ್ಬು ಸರ್ ಹೇಳಿದ್ರು, ಇಲ್ಲಮ್ಮ ಈ ಪಾತ್ರ ಮಾಡೋದು ನಿಜ ಚೆನ್ನಾಗಿರುತ್ತೆ. ನಾನೇನು ಯೋಚನೆ ಮಾಡಿಲ್ಲ. ಸರಿ, ಸುವರ್ಣ ಅವರು ನನ್ನ ಮತ್ತೆ ಚಾನಲ್ಗೆ ಕರೆದು, ನಾನು ಓದೋದು ಎಲ್ಲಮ್ಮ ಮಾಡ್ತಾ ಇದ್ದೆ. ಸೊ ಅವ್ರು ಮತ್ತೆ ಚಾನಲ್ಗೆ ಕರೆದು ಆಪರ್ಚುನಿಟಿ ಕೊಟ್ಟಾಗ ನಾನು ಸರಿ ಪಾತ್ರನ ಒಂದ್ಸಲ ಕೇಳಿಸ್ಕೊಂಡೆ. ಡೈರೆಕ್ಟ್ ಲುಕ್ ಟೆಸ್ಟ್ ಆಯಿತು. ಆ ಲುಕ್ ಟೆಸ್ಟ್ ಡೈಲಾಗ್ಸ್ ಕೇಳ್ಕೊಳ್ಳುವಾಗಲೇ ನನಗೆ ಒಂದು ಓಕೆ ನಾನು ಪಾತ್ರ ಹಿಂಗೆ ಬರುತ್ತೆ ಅಂತ ನನಗೆ ಒಂದು ಸ್ವಲ್ಪ ಐಡಿಯಾ ಬಂತು. ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ. ಸರಿ ಸರ್ ಮಾಡೋಣ, ನಾನೇನಿಲ್ಲ ಸರಿ ಸರ್ ಮಾಡೋಣ. ಬಟ್ ಅವತ್ತು ಒಪ್ಕೊಂಡಿದ್ದು ಇವತ್ತು ಬರ್ತಾ ಇರೋ ರೆಸ್ಪಾನ್ಸಿಗೆ ಅವತ್ತು ನಾನು ಒಳ್ಳೆ ಡಿಸಿಷನ್ ತೊಗೊಂಡೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಸ್ವರ ಈಗ ಪ್ರತಿಯೊಂದು ಮನೆಯಲ್ಲೂ ಯಾರ್ಯಾರು ಒಬ್ಬಳೇ ಮಗಳು ಇರ್ತಾರೋ ಅವ್ರನ್ನ ಎಷ್ಟು ಮುದ್ದಾಗಿ ಸಾಕಿರ್ತಾರೆ, ಎಷ್ಟು ಸಲಿಗೆಯಿಂದ ಸಾಕಿರ್ತಾರೆ. ಸೊ ನನ್ನ ಅಪ್ಪ ಅಮ್ಮ ಕೂಡ ಈ ಸೀರಿಯಲಲ್ಲಿ ಅಷ್ಟೇ ಮುದ್ದಾಗಿ ಅಷ್ಟೇ ಸಲಹೆ ಕೊಟ್ಟು ಸಾಕಿರ್ತಾರೆ. ಅದೊಂದು ಲೀನಿಯನ್ಸ್ ಬಂದಿರುತ್ತೆ ನನಗೆ. ನಾನು ಯಾವುದಕ್ಕೂ ಹೆದರೋದಿಲ್ಲ. ನನಗೇನು ಬೇಕು, ನನಗೆ ಅರ್ಜುನ್ ಬೇಕು ಅಷ್ಟೇ, ಆ ಮನೆಗೆ ಸೊಸೆ ಆಗ್ಬೇಕಷ್ಟೇ. ನಾನು ಯಾರಿಗೂ ಹೆದರೋದಿಲ್ಲ, ಯಾರು ಹೇಳೋದಿಲ್ಲ, ತಲೆಗೆ ಹಾಕೊಳ್ಳಲ್ಲ. ನನಗೆ ಒಳ್ಳೆ ಉದ್ದೇಶ ಇರುತ್ತೆ. ಒಳ್ಳೆ ಉದ್ದೇಶ ಇದ್ದು ನಾನು ಆ ಮನೆಗೆ ಹೋಗ್ಬೇಕು ಅಂತ ನನ್ನ ತಲೆ ಫಿಕ್ಸ್ ಆಗಿರುತ್ತೆ. ನನಗೆ ಬೇರೆ ಯಾವುದೇ ಥರ ಕೆಟ್ಟ ಯೋಚನೆ ಆಗಿ ಏನಿಲ್ಲ. ನನ್ನ ತಲೆ ಬರೀ ಅರ್ಜುನ್ ಅನ್ನೋದೊಂದೇ ಇರುತ್ತೆ. ಸೊ ಇಲ್ಲಿಂದ ಕತೆ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗುತ್ತೆ, ಅಲ್ಲಿ ಏನೇ ಡ್ರಾಮಾ ಆಗುತ್ತೆ ಅಂತ ಸೀರಿಯಲ್ ನೋಡಿದಾಗ ನಿಮಗೆಲ್ಲ ಗೊತ್ತಾಗುತ್ತೆ. ಇಲ್ಲಿ ಆಫ್ ಸ್ಕ್ರೀನ್ ಬರೋದಾದರೆ ಫಸ್ಟ್ ಆಫ್ ಆಲ್ ಸ್ಟಾರ್ ಸುವರ್ಣಗೆ ತುಂಬ ಥ್ಯಾಂಕ್ಸ್. ನನ್ನ ಮತ್ತೆ ಈ ಚಾನಲ್ಗೆ ಕರ್ಕೊಂಡಿದ್ದಕ್ಕೆ. ಆ್ಯಂಡ್ ಸುಬ್ಬು ಸರ್, ಕೃಷ್ಣ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಪ್ರತಿಯೊಂದು ಸೀರಿಯಲ್ ಮಾಡುವಾಗಲೂ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ನಾನು ಹೊಸ ಪಾತ್ರ, ಆ ಪಾತ್ರನ ನೀಟಾಗಿ ಅಚ್ಚುಕಟ್ಟಾಗಿ ಹೇಳ್ಕೊಟ್ಟು ಕೇಳ್ಕೊಂಡು ಮಾಡಿಸ್ತಾ ಇರೋದು ನಮ್ಮ ಡಿರೆಕ್ಟರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನ್ನ ಸಹ ಕಲಾವಿದರಾದ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ನನ್ನನ್ನು ಸ್ವಂತ ಮಗಳ ಥರ ನೋಡ್ಕೊಳ್ತಿದ್ದಾರೆ, ಸ್ವಂತ ತಂಗಿ ಥರ ನೋಡ್ಕೊಳ್ತಿದ್ದಾರೆ. ಅದಕ್ಕೆ ಆದವರು ನನ್ನನ್ನು ಇಲ್ಲ ಇನ್ಸೇರಿದೆ ಇದಾಗಿದೆ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅಂದರೆ ನಮ್ಗೆ ಆಲ್ರೆಡಿ ಹೋಮ್ಲಿ ಫೀಲ್ ಬಂದ್ಬಿಟ್ಟಿದೆ. ಸೊ ನಾವು ಒಂದು ಕೆಲ್ಸಕ್ಕೆ ಬರ್ತಿದ್ದೀವಿ ಅಂತ ಅನಿಸ್ತಾ ಇಲ್ಲ. ಒಂದು ಕೂಡು ಕುಟುಂಬಕ್ಕೆ ಏನೋ ವಾಪಸ್ ಬರ್ತಾ ಇದ್ದೀವಿ, ಖುಷಿಯಾಗಿ ಬರ್ತೀವಿ, ಖುಷಿಯಾಗಿ ಕೆಲಸ ಮಾಡ್ತೀವಿ, ಖುಷಿಯಾಗಿ ಬರ್ತೀವಿ. ಈ ಥರ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ನನ್ನ ಕೋಸ್ಟಾರ್ಸ್ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.
ಆ್ಯಂಡ್ ಈ ಕಥೆಯಲ್ಲಿ ಇನ್ನೂ ತುಂಬ ಇದೆ. ಸೊ ಇದನ್ನೆಲ್ಲ ಜನರಿಗೆ ರೀಚ್ ಆಗಿ ಅವರೆಲ್ಲ ಇಷ್ಟಪಡೋ ಹಾಗೆ ನೀವು ಮಾಧ್ಯಮ ಮಿತ್ರರು ಮಾಡಬೇಕು. ಸೊ ಇದನ್ನು ಕೇಳ್ಬಿಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಸಹನಾ ಅವರು ಸುಮಾರು ವರ್ಷಗಳಾದ್ಮೇಲೆ ಮತ್ತೊಮ್ಮೆ ಸಹಪರಿವಾರಕ್ಕೆ ಬಂದಿದ್ದಾರೆ. ಅದು ಆನಂದ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. 13 ವರ್ಷಗಳ ನಂತರ ಮತ್ತೆ ಸ್ಟಾರ್ಸ್ ನನಗೆ ಬರ್ತಾ ಇದೆ. ತುಂಬ ಖುಷಿ ಆಗ್ತಿದೆ. ನನಗೆ ಫಸ್ಟ್ ಕಾಲ್ ಬಂದಾಗ ಕೃಷ್ಣ ಸರ್ ಅವರು ಕಾಲ್ ಮಾಡಿದ್ರು, ಸುಬ್ಬು ಸರ್ ಪ್ರೊಡಕ್ಷನ್ ಅಂತ ಹೇಳಿದಾಗ ಸ್ಟಾರ್ಸ್ ಮಾಡೋಣ ಅಂತ ಹೇಳಿದ ತಕ್ಷಣ ಐ ವಾಸ್ ಲೈಕ್ ಓಕೆ, ನಾನು ಮತ್ತೆ ನಮ್ಮ ಮನೆಗೆ ವಾಪಸ್ ಹೋಗ್ತಿದ್ದೀನಿ ಅನ್ನೋ ಫೀಲಿಂಗ್ ಬಂತು. ಸೊ ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು. ಐ ಸೆಡ್ ಓಕೆ. ನನ್ನ ಸೆಕೆಂಡ್ ಥಾಟ್ಸೇ ಇರಲಿಲ್ಲ ನನಗೆ. ಆ್ಯಂಡ್ ನಾನು ಸಹನ ಪಾತ್ರನ ಮಾಡ್ತಾ ಇದ್ದೀನಿ. ನಾನು ಜಾಯಿಂಟ್ ಫ್ಯಾಮಿಲಿಗೆ ಬೆಳೆದಿದ್ದು ಆಮೇಲೆ ನ್ಯೂಕ್ಲಿಯರ್ ಫ್ಯಾಮಿಲಿ ಶಿಫ್ಟ್ ಆದವರು. ಈ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದಮೇಲೆ ಆ ಜಾಯಿಂಟ್ ಫ್ಯಾಮಿಲಿ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿನೇ ನಮ್ಗೆ ಎಷ್ಟೊಂದು ಮನಸ್ತಾಪಗಳಿರುತ್ತೆ. ಆ್ಯಂಡ್ ಈ ಪಾತ್ರ ಅರ್ಜುನನ ತುಂಬ ಇಷ್ಟಪಡ್ತಿರೋಂಥ ಪಾತ್ರ. ಸೊ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ. ಸೊ ಅವರು ಮನೆಗೆ ಹೋದಾಗ ಬರೀ ಅಪ್ಪ ಅಮ್ಮ ತಂಗಿ ಅಂತ ಇದ್ದಂಥ ಹುಡುಗಿ ಜಾಯಿಂಟ್ ಫ್ಯಾಮಿಲಿಗೆ ಹೋದಾಗ ಹೇಗಿರ್ತಾಳೆ, ಅಡ್ಜಸ್ಟ್ ಮಾಡ್ಕೊತಾಳ ಇಲ್ವಾ ಅನ್ನೋದೇ ಈ ಸಹನ ಪಾತ್ರ. ಥ್ಯಾಂಕ್ ಯು ಸುಬ್ಬು ಸರ್, ನನಗೆ ಆಪರ್ಚುನಿಟಿ ಕೊಟ್ಟಿದ್ದೀವಿ. ಹಾಗೆ ಆದರ್ಶ್ ಥ್ಯಾಂಕ್ ಯು ಸೋ ಮಚ್. ಕಾಲ್ ಮೈ ಕೋ ಸ್ಟಾರ್ಸ್, ನೀವಿದೆ ನಂಗೆ ಯಾವ ರಿಯಾಕ್ಷನ್ಸ್ ಕೊಡೋದಕ್ಕೆ ಆಗೋದಿಲ್ಲ ಆ್ಯಕ್ಚುಲಿ. ಸೊ ಹಾಗೆ ಗಿವ್ ಆ್ಯಂಡ್ ಟೇಕ್ ಇರಬೇಕು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ ಯು. ಹಾಗೆ ಮೀಡಿಯಾದವರೆಲ್ಲರೂ ಇಲ್ಲಿ ಬಂದಿದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ. ಮೊದಲನೇದಾಗಿ ಬಂದಿರುವಂಥ ಮಾಧ್ಯಮ ತಂಡದವರಿಗೆ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಎಸ್ ಅಫ್ಕೋರ್ಸ್ ನಮ್ಮ ಟೀಮ್ ಕಡೆಯಿಂದ ಒಂದು ಸ್ವಲ್ಪ ಹೊತ್ತರ ಆಯಿತು. ಸೊ ಎಲ್ಲರಿಗೂ ನಾವು ಕ್ಷಮೆ ಕೇಳ್ತಾ ಇದ್ವಿ. ನಮ್ಮ ಆನಂದ ನಿಲಯ ಕುಟುಂಬದ ಬಗ್ಗೆ ಹೇಳೋದಾದರೆ, ನಿಮ್ಮ ಕುಟುಂಬ ಹೇಗಿರುತ್ತೆ ಅದೇ ಥರ ನಮ್ಮ ಕುಟುಂಬ ಇರುತ್ತೆ. ಆ್ಯಂಡ್ ಆನಂದ ನಿಲಯ ಕುಟುಂಬ ಅನ್ನೋದು ಈಗಿನ ಪ್ರೆಸೆಂಟ್ ಜನ್ರೇಷನ್ಗೆ ತುಂಬಾ ಮುಖ್ಯ. ಒಂದು ಕೂಡು ಕುಟುಂಬ ಹೇಗಿರುತ್ತೆ, ಅಣ್ಣ ತಮ್ಮನ ಬಾಂಧವ್ಯ ಹೇಗಿರುತ್ತೆ, ಅದಕ್ಕೆ ಮತ್ತೆ ಬಾಂಧವ್ಯಂದಿರೋ ಬಾಂಧವ್ಯ ಹೇಗಿರುತ್ತೆ, ಅದನ್ನು ಅತ್ತೆ ಸೊಸೆ ಬಾಂಧವ್ಯ ಹೇಗಿರುತ್ತೆ, ಅದರಿಂದ ಅದೇ ಥರ ಅಣ್ಣ ದೊಡ್ಡಣ್ಣ ಮತ್ತೆ ಮೂರು ನಮೂದಿರ ಬಾಂಧವ್ಯ ಹೇಗಿರುತ್ತೆ ಇದನ್ನೆಲ್ಲ ತೋರಿಸ್ಕೊಡುತ್ತೆ. ಅದನ್ನು ನನಗೆ ಆನಂದನಿಲಯ ಕುಟುಂಬ ಅನ್ನೋದು ಡಿಫ್ರೆಂಟ್ ಅಲ್ಲ. ವೈ ಬಿಕಾಸ್ ನನ್ನ ನಿಜ ಜೀವನದಲ್ಲಿ ಇವಾಗ ಏನು ನಾವು 5 ಜನ ಹೊರಹುಟ್ಟಿದವರಿದ್ದೀವಿ, ಅದೇ ಥರ ನನ್ನ ರಿಯಲ್ ಲೈಫಲ್ಲಿ 5 ಮೆಂಬರ್ಸ್. ನಾನು ಮೊದಲನೇ ಹುಡುಗ, ನನ್ನ ನಂತರ ನನಗೆ 4 ಜನ ತಂಗಿದ್ದೀವಿ. ಸೊ ಆ ಥರ ಈಗ ನಮ್ಮದು ಬರ್ತಾ ಇದ್ದಾರೆ. ಆ್ಯಂಡ್ ಗಂಡು ಮಕ್ಕಳಿಗೆ ನಾವು 4 ಜನ ಇದ್ದೀವಿ. ಸೊ ನನಗೆ ಸೇಮ್ ಅಲ್ಲಿ ಏನು ಕನೆಕ್ಷನ್ ಇದೆ ಆ ಕನೆಕ್ಷನ್ನ ನೀವು ನನಗೆ ಕೊಡ್ತಿರೋದ್ರಿಂದ ಲೈಕ್ ತುಂಬ ನಾನು ಫ್ರೀಡಮ್ ಆಗಿ ಇದ್ದೀನಿ. ಆ್ಯಂಡ್ ತುಂಬಾ ಎಂಜಾಯಬಲ್ ಆಗಿ ನನ್ನ ಸೀನ್ಸ್ ಬಂದಾಗಲಿ ಅಥವಾ ನಮಗೆ ಏನಾದ್ರು ಕ್ಯಾರೆಕ್ಟರ್ಸ್ ಆಪೋಸಿಟ್ ನನ್ನ ಕೋ ಸ್ಟಾರ್ಸ್ ಅಂತ ಹೇಳೋದಕ್ಕಿಂತ ನಮ್ಮ ಸ್ವಂತ ಅಣ್ಣಂದಿರ ಥರನೇ ನಾನು ನೋಡ್ತಾ ಇದ್ದೇನೆ. ಇವಾಗ ಅವ್ರ ನನ್ನ ಸ್ವಂತ ತಮ್ಮಂದಿರ ಥರನೇ ನೋಡ್ತಿದ್ದಾರೆ. ಸೊ ನಾನು ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಇವಾಗ ನಮ್ಮ ಈ ಟೀಮ್ ಬಗ್ಗೆ ಬರೋದಾದರೆ, ಮೊದಲನೇದಾಗಿ ನಾನು ನಮ್ಮ ಸುಬ್ಬು ಸರ್, ಪ್ರೊಡ್ಯೂಸರ್ ಸುಬ್ಬು ಸರ್ಗೆ ತುಂಬುವುದೇ ಧನ್ಯವಾದ ಹೇಳ್ತೀನಿ. ಯಾಕೆ ಅಂತಂದರೆ ಅವ್ರ ಕಮ್ಮಿ ಇಟ್ಟು ನನಗೆ ಇಟ್ಟು ನನಗೆ ಈ ಪಾತ್ರ ಕೊಟ್ಟರು. ಆ್ಯಂಡ್ ಮುಖ್ಯವಾಗಿ ನಮ್ಮ ಡೈರೆಕ್ಟರ್ ಸರ್ ಹೇಳಿದ್ರು. ಯಾಕಂದರೆ ನಿರ್ದೇಶನ ಇರಬೇಕಾದ್ರೆ ಇರೋದು ನಮ್ಮ ಡೈರೆಕ್ಟರ್ ಸರ್ ಇರ್ತಾರೆ. ಈ ಒಬ್ಬ ಕಲಾವಿದ ಆಗ್ತಾನೆ, ಕಲಾವಿದ ಆಗೋದಕ್ಕೆ ಅವ್ನ ಜೀವನಕ್ಕೆ ಏನು ಬೇಕು ಅದೆಲ್ಲ ಇದೆಯಾ, ಈ ಪಾತ್ರ ಇಂಟರ್ವ್ಯೂ ನಾವು ಮಾಡಿಸ್ಬೋದಾ, ಇಲ್ಲ ಏನಿದೆ ನಾವು ಯಾವುದೋ ಪಾತ್ರ ಮಾಡಿಸ್ಬೋದು ಆ ಎಫೋರ್ಟ್ಸ್ ಕೊಡ್ತಿದ್ದಾರೆ ಅಂತ ಆದರ್ಶ್ ಹೆಗ್ಡೆ ಸರ್ ಸೀರಿಯಸ್ಲಿ ಇಂಟ್ರೆಸ್ಟ್ ಬಂದಾಗ ನಾನಲ್ಲಿ ಸರ್ ಕೇಳಿದೆ, ಸರ್ ಒಂದು ಜಸ್ಟ್ 5 ಮಿನಿಟ್ಸು ನಾನು ಅವ್ರ ಮುಂದೆ ರಿಹರ್ಸಲ್ಸ್ ಮಾಡೋದ್ರಿಂದ ಸೊ ಅವ್ರು ಅದಕ್ಕೂ ಫುಲ್ ಫ್ರೀಡಮ್ ಕೊಟ್ಟು ಓಕೆ ನೀವು ಮಾಡ್ಕೊಂಡು ಆಮೇಲೆ ನೀನು ಟೆಸ್ಟ್ಗೆ ಅವಶ್ಯಕ ಅಂತ ಹೇಳಿದ್ರು. ಸೊ ಆದರ್ಶ್ ಹೆಗ್ಡೆ ಸರ್ಗೆ ತುಂಬುವುದೇ ಧನ್ಯವಾದ ಹೇಳ್ತೀನಿ. ಒಂದೊಂದು ಸೀನ್ಗಳಲ್ಲೂ ತುಂಬ ಪರ್ಫೆಕ್ಟ್ ಆಗಿ ಒಂದೊಂದು ಪರ್ಫೆಕ್ಷನ್ನು ಚೆಕ್ ಮಾಡಿಸ್ತಾರೆ. ಆ್ಯಂಡ್ ಪಾತ್ರಗಳನ್ನು ಅವರು ಹಾಗೆ ಆ ಪಾತ್ರಕ್ಕೆ ಏನು ಬೇಕು ಅದನ್ನೇ ಮುಂದುವರಿಸ್ಕೊಂಡು ಆ ಪಾತ್ರಕ್ಕೆ ಇದೇ ಕರೆಕ್ಟು ಅಂತ ಯಾವುದೇ ಕಾರಣಕ್ಕೂ ಅವ್ರು ಕಾಂಪ್ರಮೈಸ್ ಅಂತೂ ಆಗಿರಲಿಲ್ಲ ಯಾವುದೇ ಕ್ಯಾರೆಕ್ಟರ್ಗಳಲ್ಲಿ. ಆ್ಯಂಡ್ ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಕೃಷ್ಣ ಸರ್
ನನಗೆ ಫಸ್ಟ್ ಕಾಲ್ ಬಂದು ಕೃಷ್ಣ ಸರ್ ಇಲ್ಲ. ಕೃಷ್ಣ ಸರ್ ನನಗೆ ಕಾಲ್ ಮಾಡಿ ಹೇಳಿದ್ರು, ನೋಡುವಾಗ ಈ ಥರ ನೀವು ತುಂಬ ಆಡಿಷನ್ಸ್ ಕೊಡ್ತೀನಿ ನಮ್ಮ ಪ್ರೊಡಕ್ಷನ್ಗೆ, ಸೊ ಈ ಒಂದು ಆಡಿಷನ್ ಬಾ ಅಂತ ಕರೆದ್ರು. ಸೊ ಅದೇ ಆಡಿಷನ್ ಇಂಟ್ರೆಸ್ಟ್ ಎಲ್ಲ ಆಯಿತು. ಅದಾದ್ಮೇಲೆ ಅವರೇ ಕಾಲ್ ಮಾಡಿಬಿಟ್ಟು ಸೂಪರ್ ಮಗ ನೀನು ಓಕೆ ಆಗಿದೆ, ಚೆನ್ನಾಗಿ ಓಕೆ ಮಾಡಿದ್ದಿಲ್ಲ ಅಂತ ಅಂದ್ಬಿಟ್ಟು ಅವರು ನನಗೆ ಹೇಳಿದ್ರು. ಸೊ ಕೃಷ್ಣ ಸರ್ಗೆ ತುಂಬ ಧನ್ಯವಾದಗಳು ಸರ್. ಆ್ಯಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸ್ಟಾರ್ ಸುವರ್ಣಗೆ ನಾನು ತುಮಕೂರು ಧನ್ಯವಾದ ಹೇಳ್ತೀನಿ. ಯಾಕಂದರೆ ನನಗೆ ಸುವರ್ಣ ಚಾನಲ್ಗೆ ತುಂಬ ದೊಡ್ಡ ಕನೆಕ್ಷನ್ ಇದೆ. ನಾನು ಫಸ್ಟು ಸಣ್ಣವನಿರ್ಬೇಕಾದ್ರೆ ಸೀರಿಯಲ್ ನೋಡಿದ್ದು ಸ್ಟಾರ್ ಸುವರ್ಣ ಸೀರಿಯಲ್ ಅಮೃತ ವರ್ಷಿಣಿ, ಎಲ್ಲರೂ ನೆನಪಿರುತ್ತೆ. ಅದಾದಮೇಲೆ ನಾನು ಫಸ್ಟು ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಿದ್ದು ಸ್ಟಾರ್ ಸುವರ್ಣ. ಅದಾದಮೇಲೆ ಒಂದಷ್ಟು ಸೀರಿಯಲ್ಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಮಾಡಿದೆ. ಇದೆಲ್ಲ ಆದಮೇಲೆ ಲಾಸ್ಟ್ ಇಯರ್ ಪ್ರೇಮಿಕ ಡ್ರಾಮಾದಲ್ಲಿ ನಾನು ಸಹ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಸೊ ಅದು ಸ್ಟಾರ್ ಸುವರ್ಣನೇ. ಆ್ಯಂಡ್ ಈಗ ಮೇನ್ಲಿ ಅದು ಸ್ಟಾರ್ ಸುವರ್ಣನೇ. ಸೊ ನನಗೂ ಸ್ಟಾರ್ ಸುವರ್ಣಗೆ ತುಂಬ ದೊಡ್ಡ ಬಾಂಧವ್ಯ ಇದೆ, ಒಂದು ಒಳ್ಳೆ ಕನೆಕ್ಷನ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್.